ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ? ಶುಭೋದಯ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಲಸಿನಕಾಯಿಯಿಂದನೇ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೇನೆ. ನನ್ನ ಚಾನಲ್ನಲ್ಲಿ ಇವಾಗ ಹಲಸಿನಕಾಯಿ ಸೀರೀಸ್ ಥರನೇ ನಡೀತಾ ಇದೆ. 2 ರೀತಿಯ ಕಬಾಬ್ ತೋರಿಸಿದ್ದೇನೆ, ಒಂದು ಸಾಂಬಾರು ತೋರಿಸಿದ್ದೇನೆ, ಅದ್ರ ಜೊತೆ ಪಲ್ಯ ಕೂಡ ಆಯಿತು, ದೋಸೆ ಕೂಡ ಆಯಿತು. ಇನ್ನೇನು ಉಳಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನಾವು ಇವತ್ತು ಮಾಡ್ತಾ ಇರೋದು ಹಲಸಿನಕಾಯಿಯಿಂದ ಗೊಜ್ಜು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಈ ವ್ಲಾಗ್ ನೀವು ಏನಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಹಾಗಾದರೆ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ, ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಹ್ಯಾಂಡ್ಫುಲ್ ಶೇಂಗಾ ಬೀಜನ ಹಾಕ್ತಾಯಿದ್ದೇನೆ. ಶೇಂಗಾ ಬೀಜ ನಾವು ಎಣ್ಣೆ ಹಾಕದೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1 ಮುಷ್ಟಿಯಿಂದ 2 ಮುಷ್ಟಿ ತಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು. ಸಿಪ್ಪೆ ಏನು ತೆಗೆಯುವಂತಹ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಒಂಚೂರು ಹಸಿ ವಾಸನೆ ಇರಬಾರ್ದು. ಕಪ್ಪು ಸ್ಪಾಟ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಶೇಂಗಾ ಬೀಜದ ಮೇಲೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಶೇಂಗಾ ಬೀಜ ರೂಮ್ ಟೆಂಪ್ರೇಚರ್ ಬರೋದಕ್ಕೆ ಬಿಡಬೇಕು. ಇವಾಗ ನಾವು ಅದೇ ಪ್ಯಾನಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೆಗೆದುಕೊಳ್ಬೇಕು. ಇವಾಗ 3 ಹಸಿಮೆಣಸಿನ್ಕಾಯಿ ಈ ರೀತಿ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇನು ಡ್ರೈ ರೋಸ್ಟ್ ಮಾಡ್ತಾ ಇಲ್ಲ ನಾನು. ಇದನ್ನು ಚೆನ್ನಾಗಿ ಹುರಿಬೇಕು. ಗ್ರೀನ್ ಇರೋ ಮೆಣಸು ಸ್ವಲ್ಪ ವೈಟ್ ಆಗೋಕ್ಕೆ ಶುರುವಾಗುತ್ತೆ, ಅಷ್ಟು ಇದನ್ನು ಹುರ್ಕೊಬೇಕು. ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇವಾಗ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಎಸ್ಲನ್ನು ಹಾಕ್ಕೋಬೇಕು. ಚೆನ್ನಾಗಿ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಒಂದು 5ರಿಂದ 6 ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಎಷ್ಟು ವೈಟ್ ಆಗಾಯಿತು, ಅದೇ ರೀತಿ ಈ ಬೆಳ್ಳುಳ್ಳಿಯನ್ನು ಕೆಂಪಗಾಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹಸಿಮೆಣಸಿನ್ಕಾಯಿ ರೋಸ್ಟ್ ಆಗಿರೋದನ್ನು ಎತ್ತಿಟ್ಕೊತಾ ಇದ್ದೀವಿ. ಇವಾಗ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕು. ನಿಮ್ಮ ಮನೆಯಲ್ಲಿ ಯಾವ ಥರ ಹಲಸಿನಕಾಯಿ ರೆಸಿಪಿ ಮಾಡ್ತೀರಾ ಅಂತ ನನಗೆ ಖಂಡಿತ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಇವಾಗ ಕೆಂಪಾಗೋಕ್ಕೆ ಶುರು ಆಯಿತು. ಇದನ್ನು ಇವಾಗ ತೆಗೆದಿಟ್ಕೊಬೇಕು. ಇದೆಲ್ಲವನ್ನು ನಾನು ಕುಟಾಣಿಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಪೇಸ್ಟಲಲ್ಲಿ ಇದು ಹಾಕ್ಕೊಂಡು ಇದರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಗುದ್ದಬೇಕು. ಚೆನ್ನಾಗಿ ಗುದ್ದಬೇಕು. ಇದನ್ನು ಫುಲ್ ಪೇಸ್ಟ್ ಮಾಡುವಂತಹ ಅಗತ್ಯ ಏನಿಲ್ಲ. ಚೆನ್ನಾಗಿ ಜಜ್ಜಿ ಇದನ್ನು ಕ್ರಷ್ ಮಾಡೋ ಥರ ಮಾಡ್ಕೋಬೇಕು. ಇದರಲ್ಲಿ ಇಷ್ಟ ಆಗಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಪಲ್ಸ್ ಮಾಡಲು ಕೂಡ ಇದನ್ನು ಕ್ರಷ್ ಮಾಡ್ಕೊಬೋದು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ದಂಟಿರೋ ಸಮೇತನೇ ಇದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಚೆನ್ನಾಗಿ ಇದನ್ನು ಹಾಕಿದ ಮೇಲೆ ಮತ್ತೆ ನಾವು ಜಜ್ಕೋಬೇಕು. ಇದನ್ನು ಚೆನ್ನಾಗಿ ಕುಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ಕುಟ್ಟು ಆದಮೇಲೆ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಈ ಥರ ಕ್ರಷ್ ಮಾಡ್ಕೊಬೇಕು. ಮಿಕ್ಸಿಗಿಂತ ಇದರಲ್ಲಿ ಮಾಡಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಡೆ ನಾವು 1-2 ಮುಷ್ಟಿ ಆಗೋವಷ್ಟು ನಾನು ಹಲಸಿನಕಾಯಿಯನ್ನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಏನೂ ಬೇಯಿಸ್ಕೊಂಡಿಲ್ಲ. ನೋಡಿ, ಈ ಥರ ಬೇಯಿಸ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ಹಲಸಿನಕಾಯಿ ಬೀಜ ದೊಡ್ಡದಾಗಿದ್ದರೆ ಅದನ್ನು ಎತ್ತಿಟ್ಕೊಂಬೇಡಿ. ಎಳೆ ಬೀಜ ಇದ್ದರೆ ಉಪಯೋಗಿಸ್ಬೋದು ಈ ಗೊಜ್ಜಿಗೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕೈಯಲ್ಲಿ ನಾವು ಪುಡಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಇದನ್ನು ಬೇಯಿಸ್ಕೊಂಡಿದ್ದೀವಿ ಅಂದರೆ ಕೈಯಲ್ಲಿ ಈ ರೀತಿ ಸಾಫ್ಟಾಗಿ ಪುಡಿಯಾಗುತ್ತೆ. ಪೇಸ್ಟು ಅಂದರೆ ಮಿಕ್ಸಿಲಿ ಹಾಕುವಂಥ ಅಗತ್ಯ ಇರೋದಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ನಾವು ಈ ರೀತಿ ಪುಡಿ ಮಾಡ್ಕೊಬೇಕು. ನೋಡಿ, ಈ ಥರ. ಈಗ ಕುಟ್ಕೊಂಡಿರುವ ಮಸಾಲೆಯನ್ನು ನಾವು ಹಲಸಿನಕಾಯಿಗೆ ಹಾಕ್ಕೋಬೇಕು. ಈ ರೀತಿ ಹಾಕ್ಕೋಬೇಕು. ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಒಮ್ಮೆ ಚೆನ್ನಾಗಿ ಎಲ್ಲ ಪುಡಿಗೂ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾವು ಎಲ್ಲ ಹಲಸಿನಕಾಯಿ ಪೌಡ್ರಿಗೆ ಇದು ಮಿಕ್ಸ್ ಆಗಬೇಕು. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು.
ಕೈಯಿಂದಲೇ ಮಾಡ್ಕೊಬೇಕು. ಗೊಜ್ಜು ಅನ್ನೋದು ಯಾವಾಗಲೂ ಕೈಯಿಂದಲೇ ಮಾಡೋದು ಅಲ್ವಾ. ಈ ರೀತಿ ಮಿಕ್ಸ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೀವೇನಾದರೂ ಬೇಯಿಸೋವಾಗಲೇ ಜಾಕ್ ಫ್ರೂಟ್ಗೆ ಉಪ್ಪು ಹಾಕಿದ್ದಿದ್ರೆ ನೋಡಿಕೊಂಡು ಇವಾಗ ಅಡ್ಜಸ್ಟ್ ಮಾಡಿ ಉಪ್ಪನ್ನು ಹಾಕ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಾವು ನಿಂಬೆ ರಸವನ್ನು ಇದಕ್ಕೆ ಬೆರೆಸಬೇಕು. ನಿಂಬೆ ರಸ 1ರಿಂದ 1.5 ಸ್ಪೂನ್ ಇದಕ್ಕೆ ಹಿಡಿಯುತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ 1 ಸ್ಪೂನ್ಗಿಂತ ಜಾಸ್ತಿನೇ ನಿಂಬೆ ರಸ ಇದಕ್ಕೆ ನಮ್ಗೆ ಬೇಕಾಗುತ್ತೆ. ನಿಂಬೆ ರಸ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಂಬೆ ರಸ ಇಲ್ಲ ಅಂದರೆ ನೀವು ಹುಣಸೆ ಹಣ್ಣನ್ನು ಜ್ಯೂಸನ್ನು ತೆಗೆದು ಕೂಡ 1-2 ಸ್ಪೂನ್ ಇದಕ್ಕೆ ಬೆರೆಸ್ಕೋಬೋದು. ಮೇಲಿಂದ ಬೇಕಿದ್ರೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ರುಚಿಕರವಾದ ಹೆಲ್ದಿ ಜಾಕ್ ಫ್ರೂಟ್ ಗೊಜ್ಜು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸಖತ್ ಕಾಂಬಿನೇಷನ್ ಇದು. ಅನ್ನಕ್ಕೆ ಸೈಡ್ ಡಿಶ್, ಒಳ್ಳೆ ಸೈಡ್ ಡಿಶ್ ಇದು. ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮಿನಿ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಸ್ವಲ್ಪ ನನ್ನ ಮಗನ ಶಾಪಿಂಗ್ ಹೋಗಿದ್ದೆ. ನಾನು ಆ ಶಾಪಿಂಗನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ಏನೆಲ್ಲ ಶಾಪ್ ಮಾಡಿದೆ ಚಿಲ್ಡ್ರನ್ಸ್ ಫ್ಯಾಷನ್ಸ್ ಮತ್ತು ಗಾಯತ್ರಿ ಡ್ರೆಸ್ಸಸಲ್ಲಿ. ತುಂಬಾ ಚೆನ್ನಾಗಿತ್ತು ಈ ಶಾಪು. ಅಂದರೆ ಲೇಡೀಸ್ ಕಲೆಕ್ಷನಿಂದ ಹಿಡಿದು ಮಕ್ಕಳ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ನಾನು ಸ್ವಲ್ಪ ನನ್ನ ಮಗನ ಡೈಲಿ ವೇರ್ ಕಲೆಕ್ಷನನ್ನು ಇವಾಗ ಯಾವುದು ಪರ್ಚೇಸ್ ಮಾಡಿದ್ದೀನಿ ಅದನ್ನು ತೋರಿಸ್ಲಿಕ್ಕಿದ್ದೇನೆ. ಶಾಪಿಂದನೂ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದು ಗಾಯತ್ರಿ ಡ್ರೆಸ್ಸಸ್ ಮತ್ತು ಚಿಲ್ಡ್ರನ್ಸ್ ಫ್ಯಾಷನ್ನು ಎಲ್ಲ ಡೈಲಿ ವೇರ್ ಆಗುವಂತಹ ಶರ್ಟ್ಸು, ಪ್ಯಾಂಟ್ಸು ಎಲ್ಲ ಶಾಪ್ ಮಾಡಿದ್ದೀನಿ. 3/4 ಪ್ಯಾಂಟ್ ಆಗಿರ್ಬೋದು, ಫುಲ್ ಪ್ಯಾಂಟ್ ಆಗಿರ್ಬೋದು, ಅಥವಾ ಶಾರ್ಟ್ ಆಗಿರ್ಬೋದು, ಅಥವಾ ಟೀ ಶರ್ಟ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಇದೆಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಯಾವುದು ಎತ್ನಿಕ್ ವೇರ್ ಅಂತೂ ನಾನು ಶಾಪ್ ಮಾಡಿಲ್ಲ, ಶಾಪ್ ಮಾಡೋಳಿದ್ದೀನಿ. ಶಾಪ್ ಮಾಡಿದಾಗ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಒಂದು ಪಾನಕದ ರೆಸಿಪಿಯನ್ನು ನೋಡಿಕೊಂಡು ಬರೋಣ. ತುಂಬಾ ಈಸಿಯಾದಂತಹ ಪಾನಕ ರೆಸಿಪಿ ಇದು. ಆ್ಯಂಡ್ ಸಮ್ಮರ್ ಕೂಲಿಂಗ್ ರೆಸಿಪಿ. ತುಂಬಾ ಸೆಕೆ ಜಾಸ್ತಿ ಆಗಿದೆ. ನಿನ್ನೆ ಮೊನ್ನೆಯಿಂದ ಅಂತೂ ಕುಂದಾಪುರದಲ್ಲಿ ವಿಪರೀತ ಸೆಕೆ ಜಾಸ್ತಿ ಆಗ್ತಾಯಿದೆ. ಸೊ ನಮ್ಮ ಬಾಡಿಯನ್ನು ಕೂಲ್ ಮಾಡೋದಕ್ಕೆ ಈ ಪಾನಕ ಸೂಪರ್. ಸೊ ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿಯನ್ನು. ಮೊದಲಿಗೆ 2ರಿಂದ 3 ಚಮಚ ಎಳ್ಳನ್ನು ನೆನೆ ಹಾಕಿದ್ದೀವಿ. ಒಂದು ಏಲಕ್ಕಿ ಹಾಕಿಬಿಟ್ಟು ನೀರಲ್ಲಿ ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ 1 ಅವರ್. ಅದನ್ನು ಇವಾಗ ಸೋಸಿಕೊಂಡು ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ರುಬ್ಬಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಿದು. ನೀವು ನೆನೆ ಹಾಕಿದರೆ ಅದು ತುಂಬ ಬೇಗನೆ ಪೇಸ್ಟ್ ಆಗುತ್ತೆ ಅನ್ನೋದ್ರ ಕಾರಣಕ್ಕೋಸ್ಕರ 1 ಅವರ್ ಮುಂಚೆನೇ ನೆನೆ ಹಾಕಿ ಇಷ್ಟು ಎಳ್ಳನ್ನು ತೊಗೊಂಡಿದ್ದೇವೆ. ಒಂದು 2ರಿಂದ 3 ಸ್ಪೂನ್. ಇವಾಗ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಅರ್ಧ ಬ್ಲೆಂಡ್ ಆದಮೇಲೆ ನಾವು ಇವಾಗ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು ಮೆದು ಬೆಲ್ಲ ತೊಗೊಂಡಿದ್ದೇನೆ. ಇಷ್ಟು ದೊಡ್ಡ ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇವೆ. ನೀವು ನಿಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕೂಡ ಹಾಕ್ಕೊಬೋದು. ಜೋನಿ ಬೆಲ್ಲ ಕೂಡ ಉಪಯೋಗಿಸಿದ್ರು ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಒಮ್ಮೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ. ಇವಾಗ 1 ಭಾಗದಷ್ಟು ಈ ಪೇಸ್ಟ್ ಆಗಿದ್ದರೆ ಅದಕ್ಕೆ ನಾವು 3 ಭಾಗದಷ್ಟು ನಾವು ನೀರು ಹಾಕ್ಕೊಂಡು ಜ್ಯೂಸನ್ನು ಮಾಡಿಕೊಳ್ಬೇಕಾಗುತ್ತೆ. ದಪ್ಪ ಈ ಜ್ಯೂಸ್ ಕುಡಿಯೋಕ್ಕೆ ಆಗೋದಿಲ್ಲ.
ಸ್ವಲ್ಪ ತೆಳುವಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾವು 3 ಭಾಗದಷ್ಟು ನೀರು ಹಾಕಿಕೊಂಡು ಇದನ್ನು ತೆಳು ಮಾಡಿದ್ದೇವೆ. ಈ ಥರ ನೀವು ಬೇಕಿದ್ದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ಕುಡಿಬಹುದು. ನಮಗೆ ಸ್ವಲ್ಪ ಫ್ರಿಜ್ಜಿಂದ ಆಗೋದಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ನಾರ್ಮಲ್ ಟೆಂಪ್ರೇಚರಿನಲ್ಲಿ ಕುಡಿತಾ ಇದ್ದೇವೆ. ಮೇಲಿಂದ ಐಸ್ ಕ್ಯೂಬ್ ಕೂಡ ಹಾಕಿ ನೀವು ಸರ್ವ್ ಮಾಡ್ಬೋದು. ಇವಾಗ ನೋಡಿ ನಾವಿವಾಗ ಸರ್ವ್ ಮಾಡ್ತಾ ಇದ್ದೇವೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕೂಲ್ ಡ್ರಿಂಕ್ ರೆಡಿ ಆಯಿತು. ಎಳ್ಳು ಜ್ಯೂಸು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಕೋಸ್ಟಲ್ ಭಾಗದಲ್ಲಂತೂ ಎಲ್ಲರಿಗೂ ಇದು ಗೊತ್ತಿರುವಂಥ ಜ್ಯೂಸೇ. ತುಂಬ ಟ್ರೆಡಿಷ್ನಲ್ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಮತ್ತು ತುಂಬಾ ಟೇಸ್ಟಿ ಆ್ಯಂಡ್ ಸಮ್ಮರ್ ಕೂಲಿಂಗ್ ರೆಸಿಪಿ. ನನ್ನ ಈ ಗೊಜ್ಜು ರೆಸಿಪಿ ಆಗಿರ್ಬೋದು ಅಥವಾ ಪಾನಕದ ರೆಸಿಪಿ ಆಗಿರ್ಬೋದು ಮತ್ತು ನನ್ನ ಮಗನ ಶಾಪಿಂಗ್ ಹಾಲ್ ಆಗಿರ್ಬೋದು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.